ಶಿಟ್. ಇವತ್ತು ನಮ್ಮ ನಂಜನಗೂಡು ಊಟಿ ಆಗಿಬಿಟ್ಟಿದೆ. ಸೊ ಊಟಿ ಥರ ವೆದರು, ಎಲ್ಲ ಕಡೆ ತುಂತರ ಮಳೆ. ಜೊತೆಗೆ ನಮ್ಮ ಹುಡುಗರು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋ ಸಮಯ. ಬನ್ನಿ ನೋಡೋಣ. ಸೊ ಬೆಳಗ್ಗೆಯಿಂದ ತುಂತುರು ಮಳೆ ಹೊಡಿತಾ ಇದೆ. ಅದೇ ಹೇಳಿದ್ರೆ ನಾವು ಊಟಿ ಆಗಿಬಿಟ್ಟಿದೆ ಅಂತ. ನಮ್ಮದು 2 ಬರ್ಡ್ಸು ಆರಾಮಾಗಿ ಈಚೆ ಕೂತಿದೆ. ಮರಿಗಳು ಹೆಂಗಿದೆ ನೋಡೋ ಸಮಯ. ಬನ್ನಿ. ಮರಿಗಳೇನೋ 3 ಕಾಣಿಸ್ತಾ ಇದೆ. ಅಯ್ಯೋ, ಒಂದು ಮರಿ ಸೊತ್ತೋಗ್ಬಿಟ್ಟಿದಲ್ಲ. ಶಿಟ್. ಇದು ಎಕ್ಸ್ಪೆಕ್ಟೆಡ್. ಯಾಕಂದರೆ ಮರಿಗಳೆಲ್ಲ ಅದು ದೊಡ್ಡದಾದಾಗ ಲಾಸ್ಟ್ ಹುಟ್ಟೋ ಮರಿ ತುಂಬಾ ಕಷ್ಟಪಡಬೇಕಾಗತ್ತೆ ಸರ್ವೆ ಆಗೋಕ್ಕೆ. ಯಾಕಂದರೆ ಎಲ್ಲ ನೋಡಿ, ಎಲ್ಲ ದೊಡ್ಡದಾಗ್ಬಿಟ್ಟಿದೆ. ಇದೊಂದು ಚಿಕ್ಕದು. ಸೊ ಅವೆಲ್ಲ ತುಳಿದಾಕ್ಬಿಡ್ತವೆ ಮರಿಗಳು. ಏನು ಮಾಡೋಕ್ಕಾಗತ್ತೆ, ಇದೆಲ್ಲ ನ್ಯಾಚುರಲ್ಲು ಆಗೋ ಕೆಲಸಗಳು. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಇಷ್ಟು ದೊಡ್ಡದಾಗಿದೆ ಅಂದರೆ ಇರ್ಬೋದಾಯಿತು, ಸರ್ವೆ ಆಗ್ಬೋದಾಗಿತ್ತು. ಸೊ ಆಗಿಲ್ಲ. ಈ ಥರ ತುಂಬ ಸತಿ, ತುಂಬ ಕೇಸಸಲ್ಲಿ ಈ ಥರ ಚಾನ್ಸಸ್ ಇರುತ್ತೆ. 4-5 ಮರಿ ಹ್ಯಾಚ್ ಆಗುತ್ತೆ. ಬಟ್ ಸರ್ವೆ ಆಗಿ ದೊಡ್ಡದಾಗದೆ 2 ಅಥವಾ 3. ಯಾಕಂದರೆ ಒಂದು ಪೇರೆಂಟ್ಸ್ ತಿನ್ಸೋಕ್ಕೆ ಕಷ್ಟ ಆಗುತ್ತೆ. ಸೆಕೆಂಡ್ ಏನಾಗುತ್ತೆ ಅಂದರೆ ಈ ದೊಡ್ಡದಾಗಿರೋ ಮರಿಗಳು ಆ ಚಿಕ್ಕ ಮರಿಗಳನ್ನ ತುಳಿದು ಸಾಯಿಸ್ತವೆ. ಅದು ಇಂಟೆನ್ಷನಲ್ಲ ಆಗಲ್ಲ. ಇವೆಲ್ಲ ಏನಂದರೆ ಕಾವು ಕೊಡೋಕ್ಕೆಲ್ಲ ಜೊತೆಯಲ್ಲೇ ಮಲಗಿರ್ತವೆ. ಆವಾಗ ಏನಾಗುತ್ತೆ ಅಂದರೆ ಇದು ತುಳಿದ್ಬಿಟ್ಟು ಅದು ಹೇಳೋಕ್ಕೆ ಬೇಜಾರಾಗ್ತದೆ. ಸತ್ತೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಿಮ್ಮಲ್ಲೂ ತುಂಬ ಜಾಸ್ತಿ ಮರಿಗಳಾಯಿತು ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅಂದರೆ ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಹ್ಯಾಂಡ್ ಫೀಡ್ ಮಾಡೋಕ್ಕೆ ತೊಗೊಂಡಿದ್ರೆ 1-2 ಮರಿನ ಮೇ ಬಿ ಇದು ಸರ್ವೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಆಗುತ್ತೆ. ಸದ್ಯಕ್ಕೆ ಈ 3 ಆದರೂ ಚೆನ್ನಾಗಿ ಬೆಳೆದು ದೊಡ್ಡದಾಗಲಿ.